ಯಾರೋ ಕಣ್ಣಾಕ್ಬಿಟ್ಟವ್ರೆ ನಮ್ಮ ಟೀಮ್ ಲತ್ತೆ ಬಂದ್ಬಿಟ್ಟೈತೆ. 4-4 ಸೋಲ್ತಾರೆ ಅಂತ ಮಾತ್ರ ಅನ್ಕೊಂಡಿರ್ಲಿಲ್ಲ. ಸ್ವಲ್ಪ ಪ್ಲಾನಿಂಗ್ಸ್ ಇನ್ನ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. So if they play like this next match, they have more chances of losing. So they have to change the way they play. ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ಬಿಟ್ಕೊಟ್ಬಿಟ್ಟಿದ್ದಾರೆ ಫೀಲ್ಡಿಂಗ್ ಅಲ್ಲಿ ನೀವೇ ಗೆದ್ಕೊಂಡು ಹೋಗಿ ಅಂತ. ಸ್ವಲ್ಪ ಮನ್ಸಿಗೆ ಬೇಜಾರು, ಹೋಮ್ ಗ್ರೌಂಡಲ್ಲಿ 3 ಮ್ಯಾಚ್ ಓದ್ಬಿಟ್ರಂತ. ಎಲ್ಲ ಟೈಮು ಪೆರಿನೇ ಬ್ಯಾಟಿಂಗ್ ಆಡಿದ್ರೆ ಹೆಂಗೆ ಬ್ರೋ? ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಪೆರಿಗೆ, ಒಬ್ಳ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಫೀಲ್ಡಿಂಗ್ ಲೂಸ್ ಆಗಿತ್ತು. ನಮಗೆ ಟೀಮ್ ನಿರಾಶೆ ಕೊಟ್ಟಿರ್ಬೋದು, ಆದ್ರೆ ಪೆರಿ ಅವರ ಆಟ ಯಾವತ್ತೂ ನಿರಾಶೆ ಕೊಡಲ್ಲ. ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲ ಹೊಡೀಸ್. ಎಂಟರ್ಟೈನ್ಮೆಂಟಿಗೆ ಏನು ಕಮ್ಮಿ ಇಲ್ಲ ಸರ್. RCB ಮ್ಯಾಚ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂದ್ರೆ RCB. ಇರೋದು 8 ಮ್ಯಾಚು, 8ಅಲ್ಲಿ 2 ಗೆದ್ದಿದ್ದೀವಿ. ಇನ್ನೂ 2 ಚಾನ್ಸ್ ಇದೆ. ಇನ್ನು 2 ಮ್ಯಾಚ್ UP ಮೇಲೆ ಹೊಡಿಬೇಕು, ಮುಂಬೈ ಹೊಡಿಬೇಕು. ಹೊಡಿತೀವಿ 100% ಸಮೀಪ ಬರ್ತೀವಿ. ಈ ಸಲ ಕಪ್ಪು ನಮ್ದೇ ಸರ್. ಕಪ್ಪೆ ಗೆದ್ದಿದ್ದೀರಿ, ಮ್ಯಾಚ್ ಗೆಲ್ಲಲ್ವಾ ಬ್ರೋ? 6 ಸಲ ಸೋತ್ರು RCB, 60 ಸಲ ಸೋತ್ರು RCB. ಜೈ RCB! ಗೆದ್ರು ಸೋತ್ರು ಹೇಳೋದಂತೆ, ಈ ಸಲ ಕಪ್ ನಮ್ದೇ. ಜೈ RCB! ಈ ಸಲ ಕಪ್ಪು ನಮ್ದೇ. ಜೈ RCB! ಆಲ್ ದಿ ಬೆಸ್ಟ್ RCB! RCB! ಮ್ಯಾಮ್, ನಿಮ್ಮ ಹೆಸರು? ವರ್ಷ. ನಿಮ್ದು? ದಿಶಾ. ಓಕೆ, ಯಾವ ಏರಿಯಿಂದ ಬರ್ತಾ ಇದ್ದೀರಾ? ಆಡುಗುಡಿ, ಕೋರಮಂಗಲ. BTM. ಓಕೆ, ಮತ್ತೆ ಇವತ್ತು RCB ಸೋತಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗೆದ್ರು ಸೋತ್ರು RCBನೇ. ಓಕೆ, ನೀವು? ಹೌದು, ಗೆದ್ರು ಸೋತ್ರು RCBನೇ. ಲೈಕ್ ನಾವ್ ಯಾವಾಗ್ಲೂ RCBಗೆ ಸಪೋರ್ಟ್ ಮಾಡ್ತೀವಿ. ಏನಿರ್ಬೋದು ರೀಸನ್ RCB ಸೋಲೋದಕ್ಕೆ? ಸ್ವಲ್ಪ ಪ್ಲಾನಿಂಗ್ಸ್ ಇನ್ನ ಚೆನ್ನಾಗಿ ಮಾಡ್ಬೇಕಾಗಿತ್ತು ಅಂತ ಅನ್ನಿಸ್ತು. ಯಾರು ನಿಮ್ಮ ಫೇವರೇಟ್ ಪ್ಲೇಯರ್ RCB ಟೀಮಲ್ಲಿ? ಪೆರಿನಾ? ನಿಮ್ಗೆ? ಪೆರಿ ಆ್ಯಂಡ್ ಸ್ಮೃತಿ. ಶ್ರೇಯಗೂ ಏನಂದೆ, ಇನ್ನೊಂದ್ಸಲ ಹೇಳು. ಶ್ರೇಯಗೂ ಮತ್ತೆ ಶ್ರೇಯಾಂಗ ಪಾಟೀಲ್ನ. ಓಕೆ, ಅದು ಶ್ರೇಯಾ ಘೋಷಾಲ್ ಬಿಕಾಸ್ ಅವರು ನಮ್ಮ ಕನ್ನಡದವರಲ್ಲ, ಶ್ರೇಯಾಂಕ. ಸೊ ಹಾಗೆ ಪೆರಿ ಅಂದ್ರೆ ನನಗೆ ನಮ್ಮ ABWS ನೆನಪಾಗ್ತಾರೆ. ಸೊ ಹಾಗಾಗಿ ಅವ್ರು ತುಂಬಾ ಇಷ್ಟ ಆಗ್ತಾರೆ. ನೆಕ್ಸ್ಟ್ ಮ್ಯಾಚ್ ಗೆಲ್ಲೋದಕ್ಕೆ ಆಲ್ ದಿ ಬೆಸ್ಟ್ ವಿಶ್ ಮಾಡ್ಬಿಡಿ RCB ಟೀಮ್ಗೆ. ಆಲ್ ದಿ ಬೆಸ್ಟ್ RCB! ಓಕೆ, ನೆಕ್ಸ್ಟ್ ಮ್ಯಾಚ್ ಗೆಲ್ಬೇಕಂದ್ರೆ ಏನೇನ್ ಮಾಡ್ಬೇಕು RCB ಅವರು? ಬ್ಯಾಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು, ಫೀಲ್ಡಿಂಗು ಇಂಪ್ರೂವ್ ಮಾಡ್ಕೋಬೇಕು, ಬೌಲಿಂಗು ಇಂಪ್ರೂವ್ ಮಾಡ್ಕೋಬೇಕು. ಮತ್ತೆ ನಮ್ಗೆ ಇಂಪಾರ್ಟೆಂಟ್ ಪೆರಿ ಆಡಬೇಕು, ಸ್ಮೃತಿ ಬಂಧನ ಆಡಬೇಕು, ಅಷ್ಟೇ. ಎಲ್ಲದಕ್ಕಿಂತ ಮೇನ್ ಫ್ಯಾನ್ಸ್ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ RCB? ಒಂದು ಗೆಲ್ಲು ನೋಡಕ್ ಆಯ್ತಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಬಟ್ ಹಂಗಂತ ಹೇಳ್ಕೊಂಡ್ಬಿಟ್ಟು ಯಾವತ್ತು ಹೋಪ್ಸ್ ಲೂಸ್ ಆಗಲ್ಲ. ಯಾಕಂದ್ರೆ ಫಸ್ಟ್ ಮ್ಯಾಚ್ ಅನ್ಕೊಂಡಿದ್ವಿ, ಗೆಲ್ಲೇ ಮ್ಯಾಚ್ ಸೋತಿದ್ವಿ. ಸೆಕೆಂಡ್ ಮ್ಯಾಚ್ ಅಂತೂ ಪಕ್ಕ ಗೆಲ್ತು ಅನ್ಕೊಂಡಿದ್ವಿ. ಬಟ್ ಸಮಥಿಂಗ್ ಹ್ಯಾಪೆಂಡ್ ಅಂತ ಹೇಳ್ಕೊಂಡ್ಬಿಟ್ಟು ಸೋತಿದ್ವಿ. ಬಟ್ ಇವತ್ತು ಮಾತ್ರ ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದ್ರೆ 10 overs ಒಳಗಡೆ ಟಾಪ್ 3 ಬ್ಯಾಟ್ಸ್ಮನ್ಸ್ ಹೋಗ್ಬಿಟ್ಟಿದ್ರು. ಸೊ ಟಾಪ್ ಮೇನ್ ಪ್ಲೇಯರ್ಸ್ ಹೋದ್ಮೇಲೆ ಸ್ಕೋರ್ ಅಷ್ಟಾಗಾದ್ರೂ ತಂದ್ರೆ ಅಂತ ಅಪ್ರಿಷಿಯೇಟ್ ಮಾಡೋದ್ರಲ್ಲಿ. ಸೊ ಇನ್ನೊಂದೇನಂತಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪವರ್ ಪ್ಲೇ ಎಲ್ಲ ಚೆನ್ನಾಗಿ ಆಡಿದ್ರು. ಬಟ್ ಯಾವಾಗ ಆಶ್ಲಿ ಗಾರ್ಡನ್ ಚೆನ್ನಾಗಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೊ ಅಲ್ಲಿ ಅವಾಗಲೇ ಗೊತ್ತಾಯ್ತು ಮ್ಯಾಚ್ ಹೋಯ್ತು ಅಂತ. ಬಟ್ ಪರವಾಗಿಲ್ಲ, ಚಾನ್ಸಸ್ ಇದಾವೆ, ಗೆಲ್ತೀವಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಲಾಸ್ಟ್ ಇಯರ್ ನೀವು ನೋಡಿರೋ ಪ್ರಕಾರನೇ ಈ ವರ್ಷ ಅದೇ ತರ ರಿಪೀಟ್ ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಹುಡುಗಿರ್ ಗೊತ್ತು, ನಮ್ಗೆ ಹೆಂಗಂತ ಗೊತ್ತು. ಓಕೆ ಬ್ರೋ, ಕ್ವಾಲಿಫೈ ಆಗ್ತಾರೆ ಈ ಸತಿ? ಬ್ರೋ, ಅದು ಹೇಳಬೇಕಾಗಿಲ್ಲ ಬ್ರೋ. ನಾವು ಡಿಫೆಂಡಿಂಗ್ ಚಾಂಪಿಯನ್ಸು, ಈ ಸಲಿನೂ ಕಪ್ ಗೆಲ್ತೀವಿ ಖಂಡಿತವಾಗ್ಲೂ. ಓಕೆ, ಸೊ ಸೋತ್ರು RCBನೇ, ಗೆದ್ರು RCBನೇ. ಓಕೆ, ಇನ್ನ ಸೋಲ್ಲಿ ಇನ್ನ ಗೆಲ್ಲಿ ಯಾವತ್ತು RCBನೇ. ಓಕೆ ಬ್ರೋ, ಏನಿರ್ಬೋದು ಮೇನ್ ರೀಸನ್ ಇವತ್ತು ಸೋಲೋದಕ್ಕೆ RCB? ಮೇನ್ ರೀಸನ್ ಅಂತ ಹೇಳೋದಕ್ಕಿಂತ ಮೇನ್ ಆ್ಯಕ್ಚುಲಿ ಅದೇ ಪವರ್ ಪ್ಲೇಲೇ ಮೇನ್ ಫಸ್ಟ್ 3 ವಿಕೆಟ್ಸ್ ಬಿದ್ದೋಯ್ತು ಆ್ಯಕ್ಚುಲಿ. ಆ್ಯಂಡ್ ಒನ್ ಮೋರ್, ನಾವು ಮೇ ಬಿ ಎಲಿಸ್ ಪೆರಿನ ತುಂಬ ನಂಬ್ಕೊಂಡಿದ್ದೀವಿ ಅನ್ನಿಸ್ತಾ ಇದೆ. ಯಾಕಂದರೆ ಲಾಸ್ಟ್ 3 to 4 ಮ್ಯಾಚಸ್ ಚೆನ್ನಾಗಿ ಆಡ್ಕೊಂಡ್ಬಂದರು. ಆ್ಯಂಡ್ ಮೇನ್ ಒನ್ ಆಫ್ ದ ರೀಸನ್ಸ್ ನಾವು ಸ್ವಲ್ಪ ಬ್ಯಾಕ್ವರ್ಡ್ ಆಗೋದಕ್ಕೆ ಮೇನ್ ಇಂಜರ್ಡ್ ಆಗಿದ್ದಾರೆ ಎಲ್ಲ ಪ್ಲೇಯರ್ಸ್ಗಳು. ಸೊ ಆ ಪ್ಲೇಯರ್ಸ್ ಇಲ್ಲದೇ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಮೇಂಟೈನ್ ಆಗ್ತಾ ಇಲ್ಲ. ಸೊ ಬಿಕಾಸ್ ಆಶಾ ಶೋಪ್ನ ಚೆನ್ನಾಗಿ ಆಡಿಸ್ಕೊಳ್ತಾ ಇದ್ರು, ಶ್ರೇಯಾಂಕ ಪಾಟೀಲ್ ಚೆನ್ನಾಗಿ ಆಡಿಸ್ಕೊಳ್ತಾ ಇದ್ರು, ಸೋಫಿ ಡಿವೈನ್ ಕೂಡ ಆಲ್ರೌಂಡರು, ಓಪನಿಂಗ್ ಸ್ಲಾಟ್ ಪ್ಲಸ್ 1 2 to 3 overs ಹಾಕೊಳ್ತಾ ಇದ್ರು. ಸೊ ಹಾಗಾಗಿ ಈ ಸೀಸನ್ ಸ್ವಲ್ಪ ಫಸ್ಟ್ 2 ಮ್ಯಾಚಸ್ ತುಂಬ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. ಬಟ್ ಹೋಮ್ ಗ್ರೌಂಡಲ್ಲಿ ಆಗಿಲ್ಲ. ಸೊ ಲಾಸ್ಟ್ ಸೀಸನ್ ಕೂಡ ಇದೇ ಥರ ಆಗಿತ್ತು, ಅಗೇನ್ ಫಿನಿಕ್ಸ್ ಥರ ಎದ್ದು ಬಂದಿದ್ರು. ಸೊ ಇನ್ನು 3 ಮ್ಯಾಚಸ್ ಇದೆ. ಆ್ಯಂಡ್ ಲಾಸ್ಟ್ ಫಸ್ಟ್ ಇವಾಗ ಪಾಯಿಂಟ್ಸ್ ಟೇಬಲಲ್ಲಿ ನೋಡಿದ್ರೆ 3rd, 4th, 5th ಎಲ್ಲರೂ ಸೇಮ್ ಪಾಯಿಂಟ್ಸ್ ಟೇಬಲ್ ಇದೆ. ಬಟ್ ಸ್ಟಿಲ್ ಇವರ್ ಇನ್ 3rd ಪೊಸಿಷನ್ ಬಿಕಾಸ್ ನಮ್ದು ನೆಟ್ ರೇಟ್ ಚೆನ್ನಾಗಿದೆ. ಸ್ಟಿಲ್ ಚಾನ್ಸ್ ಇದೆ ಅಂತೀರಾ RCB ಕ್ವಾಲಿಫೈ ಆಗಿ? 3 ಮ್ಯಾಚಸ್ಸಲ್ಲಿ ಮಿನಿಮಮ್ 2 ಮ್ಯಾಚಸ್ ಗೆದ್ಕೊಂಡ್ರೆ ಅಗೇನ್ ಮತ್ತೆ ಬೇರೆ ಇರುತ್ತೆ. ಅಟ್ಲೀಸ್ಟ್ ಗೆದ್ರೆ ಸೊ ನಾವು ಆರಾಮ್ 2 to 3 ಸ್ಪಾಟಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಫಸ್ಟ್ ಸ್ಪಾಟ್ ಸ್ವಲ್ಪ ಕ್ಲಿಯರ್ ಜಾಸ್ತಿ ಕಷ್ಟನೇ ಆಗ್ಬೋದು. ಬಟ್ ಆ ಹೋಪ್ಸ್ ಬಿಟ್ಕೊಳ್ಳೋದು ಬೇಡ. ಮೇನ್ ಓವರ್ ಡಿಪೆಂಡೆಂಟ್ ಆಗೋದು ಬೇಡ.
ಬೇಡ, ಪೆರಿ ಮೇಲೆ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ರೆ ಏನು ತೊಂದರೆ ಇಲ್ಲ ಅಂತ ಅನ್ಕೊಂಡು ಸೊ ಲೆಟ್ಸ್ ಹೋಪ್ ಫಾರ್ ದ ಓಕೆ ನೆಕ್ಸ್ಟ್ ಮ್ಯಾಚ್ ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು RCB ಅವರು? ಮ್ಯಾಚ್ ಗೆಲ್ಬೇಕು. ಅದೇ ಅದ್ ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು? ಆಡ್ಬೇಕು ಅದೇ ಹೇಳ್ದಂಗೆ ನಮ್ಮ ಪ್ರೀತಮ್ರು ಹೇಳ್ದಂಗೆ ಬರೀ ಎಲಿಸ್ ಪೆರಿ ಅಂತಲ್ಲ, ಮತ್ತೆ ಸ್ಮಿತಿ ಅಂತಲ್ಲ, ಎಲ್ಲರದ್ದು ಟೀಮ್ ಪರ್ಫಾರ್ಮೆನ್ಸು. ಸೋತ್ರಲ್ಲ ಸತ್ರು RCBನೇ. ಬೇಜಾರಾಗ್ತಿದೆ ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಫಸ್ಟ್ ಟೈಮ್ ಇಲ್ಲಿ ಸ್ಟೇಡಿಯಂ ಬಂದು ಮ್ಯಾಚ್ ನೋಡಿದ್ದು. ಓಕೆ ಹೆಂಗ್ ಅನ್ಸ್ತು ಫೀಲಿಂಗ್ ಸ್ಟೇಡಿಯಂ ಅಲ್ಲಿ ಬಂದು ಮ್ಯಾಚ್ ನೋಡಿದ್ದು? ಮಸ್ತ್ ಅನ್ಸ್ತಾ? ಓಕೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಲೈಫ್. ಓಕೆ ಯಾರು ನಿಮ್ಮ ಫೇವರೇಟ್ ಪ್ಲೇಯರ್ ವುಮೆನ್ಸ್ ಟೀಮ್ ಅಲ್ಲಿ? ಯಾಕೆ ನಿಮ್ಗೆ ಅವ್ರ ಫೇವರೇಟ್? ಅವಳು ಒಂಥರ ಸ್ಟ್ರಾಂಗೆಸ್ಟ್ ಪ್ಲೇಯರ್. ಅವಳು ಬಂದ್ರೆ ಗೇಮ್ ಚೇಂಜ್ ಆಗ್ಬಿಡುತ್ತೆ, ಫುಲ್ ಚೇಂಜ್ ಆಗ್ಬಿಡುತ್ತೆ. ಬಟ್ ಇವತ್ತು ಏನೋ ಒಂಥರ ಏನೋ ಆಗಿದೆ. ಈ ವರ್ಷ ಹೊಡಿತಾರೆ ಕಪ್ ಮತ್ತೆ? ಪಕ್ಕ ಹೊಡಿತಾರ? ಈ ಸಲ ಕಪ್ಪು ನಮ್ದೇ. ಜೈ RCB. ಅಷ್ಟೇ, ಥ್ಯಾಂಕ್ ಯು. ನಮ್ ಜೊತೆ ಡಯಾರ್ಡ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇದಾರೆ ಸರ್. ಮತ್ತೆ ಸೋತೋಯ್ತು RCB, ಅವ್ರು ಏನ್ ಹೇಳ್ತೀರಾ? ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ, ಸೋತ್ರು ಗೆದ್ರು RCB ನಮ್ದೆ. RCB ಸರ್ ನಮ್ಗೆ ಸೋತ್ರೆ ಬೇಜಾರಿಲ್ಲ ಬಟ್ ಅದು ರನ್ ಮ್ಯಾನೇಜ್ಮೆಂಟೇ ಸರಿ ಆಗ್ತಿಲ್ಲ. ಮ್ಯಾಚ್ ಆಡ್ತಾವ್ರಲ್ಲ, ಚೇಸ್ ಕೊಡ್ತಾವ್ರಲ್ಲ, ಅದು ಖುಷಿ. ಸೋತ್ರಂತ ಬೇಜಾರಿಲ್ಲ. ಏನ್ ಚೇಸ್ ಮಾಡ್ತಾ ಇದಾರೆ, ಏನ್ ಕಾಂಪಿಟೇಷನ್ ಕೊಡ್ತಾವ್ರೆ ಖುಷಿ. ಬಟ್ ಅವರು ನಮ್ಮ RCB ಮ್ಯಾನೇಜ್ಮೆಂಟು, ಮೇನ್ಸ್ ಮ್ಯಾನೇಜ್ಮೆಂಟು ನಮ್ಮ ಒಂದು ಸಿರಾಜು ಮತ್ತೆ ವಿರಾಟ್ ಕೊಹ್ಲಿ ಫ್ರೆಂಡ್ಶಿಪ್ ನ ಕಟ್ ಮಾಡಿದ್ದಾರೆ. ಬಟ್ ಇದು ಮಾಡಬಾರ್ದಿತ್ತು, ಮಾಡಿ ತುಂಬಾ ತಪ್ಪಾಗಿದೆ. ಬಟ್ ಒಂದ್ ಮಾತಾಡ್ತಾರೆ, RCB ಮ್ಯಾಚು ಗುಜರಾತ್ ಜೈನ್ಸ್ ಮ್ಯಾಚ್ ಇದ್ದಾಗ RCB ಟೀಮ್ ನೇ ಯೋಚನೆ ಮಾಡುತ್ತೆ, ನಾನು ಇವ್ರನ್ನ ರಿಟರ್ನ್ ಮಾಡ್ಬೇಕಿತ್ತು, ಮಾಡಿಲ್ಲ. ಅದು ವಿಷಯ ಬಂದೇ ಬರುತ್ತೆ. ಬಟ್ ನಾ ಒಂದ್ ಮಾತು ಹೇಳ್ತೀನಿ, ನಮ್ ಟೀಮ್ ಏನಿದೆ ಕರೆಕ್ಟ್ ಇದೆ, ಬಟ್ ನಮ್ RCB ಮ್ಯಾನೇಜ್ಮೆಂಟ್ ತಪ್ಪಿದೆ, ಸರಿ ಇಲ್ಲ. ಬರ್ತಾರೆ ಫೈನಲ್ ಒಳಗೂ ಬರ್ತಾರೆ, ಫೈನಲ್ ನಲ್ಲಿ ಹೇಗ್ ಸೋಲ್ತಾರೆ. ಇನ್ನೊಂದು ಮಾತು ಹೇಳ್ತೀನಿ, ಆಕ್ಷನ್ ಅಲ್ಲಿ 21 ಕೋಟಿಯವರಿಗೆ ವೆಂಕಟೇಶ್ ಅಯ್ಯರ್ಗೆ ಬೀಟ್ ಮಾಡಿದ್ರು ಆಲ್ರೌಂಡರ್ಗೆ. ಅದೇ ಆಕ್ಷನ್ ಅಲ್ಲಿ ನಮ್ಮ ಕನ್ನಡಿಗ KL ರಾಹುಲ್ ಬಂದ್ರು, ಅವ್ರನ್ನ ಏಕೆ ಮಾಡಿಲ್ಲ? ಮಾಡಬೇಕಿತ್ತು. ವಿಜಯ್ ಮಲ್ಯ RCB ಕುಂಬ್ಳೆ ಆಕ್ಷನ್ ಅಲ್ಲಿ ಬಂದಾಗ ಏನ್ ಹೇಳಿದ್ರು, ಇವನು ನನ್ನ ಕನ್ನಡದ ಹುಡುಗ, ಇವನ್ನ ಯಾರು ಮುಟ್ಟಬೇಡ್ರಿ. ಇವತ್ತು ವಿಜಯ್ ಮಲ್ಯ ಇದ್ದಿದ್ರೆ 21 ಕೋಟಿ ಇಲ್ಲ, 30 ಕೋಟಿ ಹೋಗ್ಲಿ, 40 ಕೋಟಿ ಹೋಗ್ಲಿ, KL ರಾಹುಲ್ ಇವತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 2025 ಅಲ್ಲಿ ಆಡ್ತಿದ್ದ. ಬಟ್ ನಮ್ಮ RCB ಟೀಮ್ನ ಕನ್ನಡಿಗರನ್ನು ಆಡಿಸ್ತಾ ಇಲ್ಲ, ಹಾಗೆ ನಮ್ಮ ಟೀಮ್ಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದಾರೆ ಅದು ಭಾಳ ತಪ್ಪು ಮಾಡ್ತಾ ಇದಾರೆ ಮ್ಯಾನೇಜ್ಮೆಂಟ್. ಅದೊಂದು ಸರಿಪಡಿಸ್ಕೋಬೇಕು. ನಮ್ ವಿರಾಟ್ ಸರ್ನ ಮೆಚ್ಚಬೇಕು. ಅವ್ರನ್ನ ಎಷ್ಟು ಟ್ರೋಲ್ ಮಾಡ್ತೀರಾ, ಅವರು ಅಷ್ಟು ಮೇಲೆ ಬೆಳಿತಾರೆ. ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಾವು ಮ್ಯಾಚ್ ಗೆಲ್ಲೋದ್ ನೋಡಕ್ ಬಂದಿಲ್ಲ, ನಾವು ಟೀಮ್ ಆಡೋದ್ ನೋಡಕ್ ಬಂದಿರೋದು ನಾವು. ಹಂಗಾಗಿ RCB ಗೆಲ್ಲಿ ಸೋಲ್ಲಿ ನಾವು ಅವ್ರ ಜೊತೆ ಇನ್ನ ಸದಾ ಇದ್ದೇ ಇರ್ತೀವಿ ನಾವು RCB ಜೊತೆ. ಏನ್ ಕಾರಣ ಅಂತೀರಾ RCB ಸೋಲೋದಕ್ಕೆ? ಕಾರಣ ಏನಿಲ್ಲ, ಕೆಲವೊಂದು ಡಿಸಿಷನ್ಸ್ ತಪ್ಪಾಗಿದೆ. ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ಬೌಲಿಂಗ್ ಆರ್ಡರ್ ಆಗಿರ್ಬೋದು, ಏನು ಮಾಡೋಕ್ಕಾಗಲ್ಲ. ಮ್ಯಾಚ್ ಅಂದ್ರೆ ಗೆಲುವು ಸೋಲು ಇದ್ದೇ ಇರುತ್ತೆ. ಇವತ್ತು ಸೋತಿದ್ದೀರಿ, ನಾಳೆ ಗೆದ್ದೇ ಗೆಲ್ತೀರಿ. ಕಪ್ಪೆ ಗೆದ್ದಿದ್ದೀರಿ, ಮ್ಯಾಚ್ ಗೆಲ್ಲಲ್ವಾ? ಏನೇನು ಚೇಂಜಸ್ ಮಾಡ್ಬೇಕು ಗೆಲ್ಬೇಕಂದ್ರೆ ನೆಕ್ಸ್ಟ್ 2 ಮ್ಯಾಚ್? ನಮ್ಗಿಂತ ತುಂಬಾ ಪರಿಣಿತರಿದ್ದಾರೆ ಬ್ರೋ, ಅದನ್ನೆಲ್ಲ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಆದ್ರೆ RCB ಮ್ಯಾಚ್ ಮುಂದಿನ ದಿನಗಳಲ್ಲಿ ಮೆನ್ಸ್ ಮ್ಯಾಚು, ಮೇನ್ಲಿ ಮೆನ್ಸ್ ಅಂತ ಭೇದ ಭಾವ ಮಾಡೋದು ಬೇಡ. ಆದರೂ ಮುಂದಿನ ದಿನಗಳಲ್ಲಿ ಮೆನ್ಸ್ ಮ್ಯಾಚ್ ಗೆದ್ದೇ ಗೆಲ್ಲೋಣ. RCB ಜೊತೆ ನಾವೆಲ್ಲರೂ ಸದಾ ಇರೋಣ, ಸಪೋರ್ಟ್ ಮಾಡೋಣ ಇದೇ ರೀತಿ. ತಮ್ಮೆಲ್ಲರ ಬೆಂಬಲ ಇರಲಿ. ಥ್ಯಾಂಕ್ ಯು. ನಮ್ಮ ಎಲಿಸ್ ಪೆರಿಗೆ ಒಂದ್ಸತಿ ಹೇಳ್ಬಿಡಿ ಲಾಸ್ಟ್ ಆಗಿ ಏನಾದ್ರು ಒಂದು. ಪೆರಿ ಲೇಡಿ, ಶಿ ಇಸ್ ಅ ವೆರಿ ಚೆರಿ ಲೇಡಿ. ಓಕೆ, ಏನಿಲ್ಲ ನೆಕ್ಸ್ಟ್ ಮ್ಯಾಚ್ ಬೈಕ್ ನೋಡ್ಕೊಂಡು ಹೇಳಿ ಬ್ರೋ. 6 ಸಲ ಸೋತ್ರು RCBನೇ, 60 ಸಲ ಸೋತ್ರು RCBನೇ. ಜೈ RCB. ನಮಗೆ ಟೀಮ್ ನಿರಾಶೆ ಕೊಟ್ಟಿರ್ಬೋದು, ಆದ್ರೆ ಪೆರಿ ಅವರ ಆಟ ಯಾವತ್ತೂ ನಿರಾಶೆ ಕೊಡಲ್ಲ. ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲ ಹೊಡೇಸ್. ಅಲ್ಲ ಏನ್ ಕಾರಣ ಇವತ್ತು ಸೋಲೋದಕ್ಕೆ RCB? ಏನಿಲ್ಲ ಬ್ರೋ, ನಾರ್ಮಲ್ ಆರಂಭಿಕವಾಗಿ ಆಗತ್ತೆ RCB. ಅಂಕಲ್ ಮಕ್ಕಳಿಗೆ ನಾವು ಹೇಳೋದೊಂದೇ, ಇನ್ನೊಂದ್ಸತಿ ಹೇಳಿ, ಗೆದ್ರು ಸೋತ್ರು ಹೇಳೋದೊಂದೇ, ಈ ಸಲ ಜೈ RCB. ಫೀಲ್ಡಿಂಗ್ ಲೂಸ್ ಆಗಿತ್ತು. ಫೀಲ್ಡಿಂಗ್ ಲೂಸ್. ನೆಕ್ಸ್ಟ್ ಮ್ಯಾಚ್ ಗೆಲ್ಬೇಕಂದ್ರೆ ಏನೇನ್ ಮಾಡ್ಬೇಕು? ಬಾಲಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಅನ್ಸುತ್ತೆ. ಪಾಪ ಎಲ್ಲಿಸ್ ಬೇರೆ ಎಲ್ಲಾ ಮ್ಯಾಚ್ ಆಡ್ತಾವ್ರೆ, ಗೆಲ್ತಾನೆ ಇಲ್ಲ, ಏನ್ ಹೇಳ್ತೀರಾ?
ಅವ್ರೊಬ್ಬರೇ ಮಾಡಿದ್ರೆ ಆಗಲ್ಲ, ಎಲ್ಲರೂ ಮಾಡಬೇಕು, ಟೀಮ್ ಎಫರ್ಟ್ ಇರಬೇಕು. ಯಾವಾಗಲೂ ಅನುಭವ ಇದೆಯಲ್ಲ, ಸೋತ್ರು ಗೆದ್ರು ಮತ್ತೆ RCBನೇ. ಅಲ್ಲ ನೀವೇನಂತೀರಿ ಇವಾಗ ಮತ್ತೆ ಸೋತಿದ್ದಾರೆ ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಹೋಮ್ ಮ್ಯಾಚ್ ಅಲ್ಲಿ? ಹೌದಾ? ಫಸ್ಟ್ ಟೈಮ್ ಬಟ್ ಕನ್ಸಿಸ್ಟೆನ್ಸಿ ಇಸ್ ಇಂಪಾರ್ಟೆಂಟ್. ಐ ಹೋಪ್ ಅಪ್ಕಮಿಂಗ್ ಮ್ಯಾಚ್ ವಿಲ್ ಬಿ ಬೆಟರ್. ಓಕೆ, ನೀವ್ ಹೇಳ್ತೀರಾ ಬ್ರೋ? ನಾನು ಹೇಳ್ತೀನಿ ನೋಡು ಬ್ರೋ, ನಮ್ಮ ತಾಯಿನಾಡಲ್ಲಿ ಶ್ರೇಯಾಂಕ ಪಟೇಲೇ ಇಲ್ಲ. ಅದು ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಆ ತಾಯಿ ಶ್ರೇಯಾಂಕ ಪಟೇಲ್ನ ಕಾಯ್ತಾ ಇದ್ದಾಳೆ. ಅವಳೇ ಬಂದಿಲ್ಲ ಅಂದ್ರೆ ಇನ್ನೆಲ್ಲಿ ಗೆಲ್ತಾಳೆ ಬ್ರೋ? ಅವಳನ್ನ ಕರ್ಸಿ ಬ್ರೋ, ಅವಳು ಕರ್ಸಿದ್ರೆ 100% ಗೆಲ್ತಾಳೆ. ಅವಳೇ ಇಲ್ಲ ಅಂದ್ರೆ ಇನ್ನೆಲ್ಲಿ? ತಾಯಿನಾಡು. ನೆಕ್ಸ್ಟ್ ಮ್ಯಾಚ್ ಗೆಲ್ಬೇಕಂದ್ರೆ ಏನೇನ್ ಮಾಡ್ಬೇಕು RCB ಚೇಂಜಸ್? ಶ್ರೇಯಾಂಕ ಬರಬೇಕು. ಶ್ರೇಯಾಂಕ ಇಂಜುರಿ ಆಗಿದ್ದಾಳೆ, ಬಟ್ ಬೇಗ ಇಲ್ಲ ಅಂದ್ರೆ ಟೀಮ್ ಸ್ವಲ್ಪ ಮತ್ತೆ ರೆಡಿ ಮಾಡಬೇಕು. ತುಂಬ ಲೇಸಿ ಆಗಿದೆ, ಪ್ರಾಕ್ಟೀಸ್ ತುಂಬ ಬೇಕು. ಗೆಲ್ಲೇಬೇಕು ಬ್ರೋ, ಆಪ್ಷನ್ಸ್ ಇಲ್ಲ. ಸೋತ್ರ ಗೆದ್ರು RCB ಬ್ಲಡ್ ಅಲ್ಲೇ ಬಂದಿದೆ. ಹೇಳ್ಬಿಡಿ ಪಾಪ ಎಲ್ಲಿಸ್ ಬೇರೆ ಎಲ್ಲ ಮ್ಯಾಚ್ ಆಡ್ತಾಳೆ, ಅವ್ಳು ಗೆಲ್ತಾರೆ ಬ್ರೋ. ಅವಳು ನೆಕ್ಸ್ಟ್ ಲೆವೆಲ್ ಬ್ರೋ. ಅವಳು ಗನ್ ಮಷಿನ್ ತರ ಅವಳು ನೆಕ್ಸ್ಟ್ ಲೆವೆಲ್. ಅವಳು ಹೆಂಗ್ ಆಡ್ತಿದ್ದಾಳೆ ಅಂದ್ರೆ ಒಂದೊಂದು ಬಾಲು ನಾವು ನೋಡಿದ್ವಲ್ಲ, ಬೌಲಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ಗನ್ ಮಷಿನ್ ತರ ಓಡ್ತಾಳೆ. ಎಲ್ಲ ಟೈಮು ಗೆಲ್ಲಕ್ಕಾಗಲ್ಲ ಬ್ರೋ. ಒಂದಲ್ಲ ಒಂದು ಮ್ಯಾಚ್ ಸೋಲ್ತೀವಿ. ಇನ್ನ 2 ಮ್ಯಾಚ್ ಇದೆ, ರಿಟರ್ನ್ ಬಂದೇ ಬರ್ತೀವಿ ನಾವು. ಇನ್ನ 2 ಮ್ಯಾಚ್ ಗೆಲ್ದಿ ಕ್ವಾಲಿಫೈ ಆಗಿ ಆಯ್ತೀವಿ ನಾವು. ಏನ್ ಕಾರಣ ಇವತ್ತು ಸೋಲೋದಕ್ಕೆ RCB? ಎಲ್ಲ ಟೈಮು ಪೆರಿನೇ ಬ್ಯಾಟಿಂಗ್ ಆಡಿದ್ರೆ ಹೆಂಗೆ ಬ್ರೋ? ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಪೆರಿಗೆ, ಒಬ್ಳ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಹಂಗಾಗಿ ಎಲ್ಲರೂ ಸಪೋರ್ಟ್ ಕೊಟ್ರೆ ಈ ಸಲ ಕ್ವಾಲಿಫೈ ಆಗೋ ಚಾನ್ಸಸ್ ಇದೆಯಾ? ಆಗ್ತೀವಿ ಬ್ರೋ, ಆಗ್ತೀರಾ? ಕಾನ್ಫಿಡೆನ್ಸ್ ಇದೆ. ಇನ್ನ 2 ಮ್ಯಾಚ್ ಇದೆ, ಕಪ್ ಹೊಡಿತಾರಾ? ಈ ಸಲ ಕಪ್ ನಮ್ದೇ. ಜೈ RCB. ಬೇಜಾರಾಯ್ತು ಸರ್. ಆ್ಯಕ್ಚುಲಿ ನಾನು ಮೋಸ್ಟ್ಲಿ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋಕ್ಕಾಗಲ್ಲ. ಏನ್ ಕಾರಣ ಇರ್ಬೋದು RCB ಸೋಲಕ್ಕೆ? ಅಲ್ಲ, 4ಕ್ಕೆ ಸೋಲ್ತಾರೆ ಅಂತ ಮಾತ್ರ ಅಂದ್ಕೊಂಡಿರ್ಲಿಲ್ಲ. ಓಕೆ, ಬೇಜಾರಾಯ್ತು. ಓಕೆ, ಬಂದ್ವಿ. ಸೊ ಮತ್ತೆ ನೆಕ್ಸ್ಟ್ ಮ್ಯಾಚ್ ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಮ್ಯಾಚು ಗೆಲ್ಬೇಕಂದ್ರೆ ಚೆನ್ನಾಗಿ ಆಟ ಆಡಬೇಕು ಅಷ್ಟೇ, ಇನ್ನೇನು ಇಲ್ಲ. ಅಲ್ಲ, ಎಲ್ಲಿಸ್ ಪೆರಿ ಬಿಟ್ರೆ ಬೇರೆ ಯಾರು ಆಡ್ತಾನೆ ಇಲ್ಲ. ಎಲ್ಲಿಸ್ ಪೆರಿ ಬಿಟ್ರೆ ಬೇರೆ ಆಗ್ತಿಲ್ಲ. ಮತ್ತೆ ಮಂದಣ್ಣ ಕಡೆಯಿಂದ ಏನು ಬರ್ತಿಲ್ಲ. ಮತ್ತೆ ಘೋಷ್ ಇಂದ ಫಸ್ಟ್ ಮ್ಯಾಚ್ ಬಿಟ್ರೆ ಏನೂ ಬಂದಿಲ್ಲ. ಘೋಷ್ ಒಬ್ಳು ಸ್ವಲ್ಪ ನಮ್ಗೆ ಆಡ್ಕೊಟ್ರೆ ಅಲ್ಲಿ ಸ್ವಲ್ಪ ಚೆನ್ನಾಗಿ ಇದು ಬರುತ್ತೆ. ಮತ್ತೆ ಮೇನ್ ಬೌಲಿಂಗು ನಮ್ದು ಅಂದ್ರೆ ಗರ್ತ್ ಮತ್ತೆ ಪೆರಿದಿದೆ, ಬಿಟ್ಟಿನ ಯಾರು ಅವರಿಬ್ರಿಗೂ ಸಪೋರ್ಟ್ ಮಾಡೋ ರೀತಿ ಯಾರು ಇಲ್ಲ. ಸೊ ಅದೇ ಮೇನ್ ಇವಾಗ ಡ್ರಾಬ್ಯಾಕ್ ಆಗಿರೋದು. ಬಟ್ ಅದೇ ಈಗ ಬ್ಯಾಟ್ರಸ್ ಬಂದು ಪೆರಿ ಬಿಟ್ಟು ಬೇರೆಯವ್ರು ಯಾರು ಸಪೋರ್ಟಿಂಗ್ ಬೇಕು ಅವಳಿಗೆ. ಒಂದು ಮಂದಣ್ಣ ಬೇಕು, ಮತ್ತೆ ಇನ್ನೊಂದು ನಿಮಗೆ ಘೋಷ್ ಬೇಕು. ಇವರಿಬ್ರು ಸಪೋರ್ಟ್ ಕೊಟ್ಟರೆ ಏನಾದರೂ ಬೌಲರ್ಸ್ಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಬಿಕಾಸ್ 149 ಎಲ್ಲ ಸ್ಕೋರೇ ಇಲ್ಲಿ ಅಲ್ವೇ ಅಲ್ಲ. ಓಕೆ, ಏನ್ ಮಾಡ್ಬೇಕು ಈಗ ಮತ್ತೆ ಗೆಲ್ಬೇಕಂದ್ರೆ ಇನ್ನು 2 ಮ್ಯಾಚ್ ಇದೆ? ಟೀಮ್ ಸಪೋರ್ಟ್ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ಒಬ್ರಿಬ್ರು ಮಾತ್ರ ಚೆನ್ನಾಗಿ ಆಡ್ತಾವ್ರೆ, ಎಲ್ಲರೂ ಚೆನ್ನಾಗಿ ಆಡ್ತಿಲ್ಲ ಅಷ್ಟೇ. ಬೌಂಡ್ರಿ ಬ್ಯಾಕಪ್ ಏನಾದ್ರು ಸ್ವಲ್ಪ ಬೇಕಂತ. ಎಲ್ಲಿಸ್ ಪೆರಿ ಬಿಟ್ರೆ ಬೇರೆ ಯಾರು ಬ್ಯಾಟಿಂಗ್ ಆಡ್ತಿಲ್ಲ ನಮ್ದ್ರಲ್ಲಿ, ಏನಂತೀರ ಅದಕ್ಕೆ? ಜೋಶ್ ಒಳ್ಳೆ ಆಟ ಆಡ್ತಿದ್ದಾರೆ, ಬಟ್ ಟ್ರೈ ಮಾಡ್ಬೇಕು. ಏನೇನ್ ಮಾಡ್ಬೇಕು ಗೆಲ್ಬೇಕಂದ್ರೆ ನೆಕ್ಸ್ಟ್ ಮ್ಯಾಚ್? ಇನ್ನೂ ಚೆನ್ನಾಗಿ ಆಡಬೇಕು. ಸ್ಟಾರ್ಟಿಂಗ್ ಮೋಸ್ಟ್ಲಿ ಪೆರಿ ಅಂಡ್ ಜೋಶ್ ಬರ್ಬೇಕಂತ ಅನ್ಕೊಳ್ಳಿ. ಜೈ RCB. ಈ ಸಲ ನಮ್ದು ಏನಿಲ್ಲ, ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ಬಿಟ್ಕೊಟ್ಬಿಡಿದಾರೆ ಫೀಲ್ಡಿಂಗ್ ಅಲ್ಲಿ, ನೀವೇ ಗೆದ್ಕೊಂಡು ಹೋಗಿ ಅಂತ ಅಂತ ಹೇಳ್ಬಿಟ್ಟು ಬರ್ಬೇಕು ಅಷ್ಟೇ. ಎಲ್ಲಿಸ್ ಪೆರಿ ಬ್ಯಾಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲಿಸ್ ಪೆರಿ ಆಲ್ವೇಸ್ ಶಿ ಇಸ್ ಅ ಬ್ಯಾಕ್ ಬೋನ್. ಶಿ ಇಸ್ ಜಸ್ಟ್ ಲೈಕ್ ABD. ಬಟ್ ಅಂದ್ರೂ ತುಂಬಾ ಒಬ್ಬರ ಮೇಲೆ ಪ್ರೆಷರ್ ಆಗ್ಬಾರ್ದು. ಎಲ್ಲರೂ ಈಕ್ವಲ್ ಆಗಿ ಕಾಂಟ್ರಿಬ್ಯೂಷನ್ ಕೊಡ್ಬೇಕಿತ್ತು. ಬಟ್ ಇಟ್ಸ್ ಓಕೆ. ಮುಂದೆ ರಕ್ತ ಹರಿತಾ ಇರೋದು ಕನ್ನಡದ ರಕ್ತ. ಆಲ್ವೇಸ್ RCB. ಯಾವಾಗ್ಲೂ ಕನ್ನಡನೇ, ಯಾವಾಗ್ಲೂ ಬೆಂಗಳೂರೇ ಸಪೋರ್ಟ್ ಮಾಡೋದು, ಬೇರೆ ಯಾವ ಟೀಮ್ ಇಲ್ಲ. ಜೈ RCB. ಏನ್ ಮಾಡೋದು? ಬೇಜಾರಾಗ್ತಾ ಇದೆ ಆಕ್ಚುಲಿ. ಏನ್ ರೀಸನ್ ಇರ್ಬೋದು ಇವತ್ತು ಸೋಲೋದಕ್ಕೆ RCB? ಏನಿಲ್ಲ, ಎಲೀಸ್ ಅವರು ಏನಾದ್ರು ಬೌಲಿಂಗ್ ಕೊಟ್ಟಲ್ಲ, ಸ್ವಲ್ಪ ಅವ್ರ ಬೌಲಿಂಗ್ ಅಲ್ಲೇನೆ ಡೆಲ್ಲಿ ಅವ್ರಿಗೆ ಜಾಸ್ತಿ ಸ್ಕೋರ್ ಹೋಯ್ತಂತ ಅನಿಸ್ತು. ಸೊ ನೆಕ್ಸ್ಟ್ ಟೈಮ್ ಸ್ವಲ್ಪ ನೀಟಾಗಿ ಮಾಡ್ಬೇಕಂತ. ಫಾರ್ ಎವರ್ ಅನ್ RCB. ಜೈ RCB. ಸೋತ್ರು ಗೆದ್ರು RCBನೇ. ಸ್ವಲ್ಪ ಮನ್ಸಿಗೆ ಬೇಜಾರು, ಹೋಮ್ ಗ್ರೌಂಡ್ ಅಲ್ಲಿ 3 ಮ್ಯಾಚ್ ಸೋತ್ಬಿಟ್ರಂತ. ಇನ್ನೂ 2 ಮ್ಯಾಚ್ ಒಪ್ಪಿದೆ, 100% ಸಮೀಪ ಬರ್ತೀವಿ. ಈ ಸಲ ಕಪ್ಪು ನಮ್ದೇ ಸರ್. ಹೆಂಗೆ ಸರ್ ಇನ್ನೂ ಇಷ್ಟೊಂದು ಓಪಿದೆ? 4 ಮ್ಯಾಚ್ ಸೋತೋಗಿದ್ದಾರೆ, 2 ಮ್ಯಾಚ್ ಗೆಲ್ತಾರೆ. 4 ಮ್ಯಾಚ್ ಸೋತಿರ್ಬೋದು ಸರ್. ಇರೋದು 8 ಮ್ಯಾಚು. 8 ಅಲ್ಲಿ 2 ಗೆದ್ದಿದ್ದೀವಿ. ಇನ್ನೂ 2 ಚಾನ್ಸ್ ಇದೆ. ಇನ್ನು 2 ಮ್ಯಾಚ್ UP ಮೇಲೆ ಹೊಡಿಬೇಕು, ಮುಂಬೈ ಮೇಲೆ ಹೊಡಿಬೇಕು. ಹೊಡಿತೀವಿ. ಸೆಮಿಫೈನಲ್ ನಮ್ದೇ ಪಕ್ಕ ಬರ್ತೀವಿ. ನೆಕ್ಸ್ಟ್ ಫೈನಲ್ ಬಂದೇ ಬರ್ತೀವಿ. ನಾವು ಈ ಸಲ ಕಪ್ಪು ನಾವು ಹೊಡಿತೀವಿ. They should always adapt to the kind of pitch they are playing in. Like today was mostly like a dry and bowling pitch, so they didn't like play properly according to that pitch. So if they play like this next match, they have more chances of losing. So they have to change the way they play. Okay. In RCB squad now, as of now, only Perry is performing. Out from Perry, no one is performing. What do you want to say? Smriti was performing really well. I don't know what happened to Smriti today. I was really disappointed in that. Okay.
ಚೆನ್ನಾಗಿ ಆಡಿದ್ದಾರೆ. ಎಲಿಸ್ಬರಿ 50 ಹೊಡೆದಿದ್ದಾರೆ, ಸಾಕು. ಎಂಟರ್ಟೈನ್ಮೆಂಟಿಗೆ ಏನು ಕಮ್ಮಿ ಇಲ್ಲ ಸರ್. RCB ಮ್ಯಾಚ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂದ್ರೆ RCB. ಇಲ್ಲಿದ್ದಾರೆ ಬಾಸ್ಗೋಸ್ಕರ ಬಂದಿರೋದು ನಾವು. 1% ಚಾನ್ಸ್ ಬ್ರೋ. ಕೊಹ್ಲಿ ಮಾತು ನಂಬ್ತೀವಿ, ದೇವ್ರ ನಂಬ್ತೀವಿ ಅಷ್ಟೇ. ಜೈ RCB. ಥ್ಯಾಂಕ್ ಯು